ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಜೆ.ಪಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಆಗ ಭಾರ್ಗವಿ ಬರ್ತಾಳೆ. ಶಕುಂತಲಾ ಭಾರ್ಗವಿನ ನೋಡಿ, ಭಾರ್ಗವಿ ನಿನಗೆ ಕಾಯ್ತಿದ್ದೆ ಬಾ ಅಂತ ಅವಳ ಹತ್ರ ಬಂದು, ಏನು ನೋಡ್ತಿದ್ಯಾ, ಕೂತ್ಕೋ ಭಾರ್ಗವಿ ಅಂತಾರೆ. ಅದು ಅಂತಾಳೆ ಭಾರ್ಗವಿ. ಪರವಾಗಿಲ್ಲ ಕೂತ್ಕೋ ಭಾರ್ಗವಿ ಅಂತ ಭಾರ್ಗವಿನ ಶಕುಂತಲಾ ಕೂರಿಸ್ತಾರೆ. ಆಗ ಜೆ.ಪಿ ನಿಂತ್ಕೋತಾರೆ. ಯಾಕೆ ನಿಂತ ಅಂತ ಯೋಚನೆ ಮಾಡ್ತಿದ್ಯಾ? ಈಗ ಅವನು ನಿನ್ನ ಸಮಕ್ಕೆ ಇಲ್ವಲ್ಲ, ಅದಕ್ಕೆ ನಿನಗೆ ಗೌರವ ಕೊಡಬೇಕು ಅಂತ ಎದ್ದು ನಿಂತಿದ್ದಾನೆ. ಪರವಾಗಿಲ್ಲ ಕೂತ್ಕೋ ಜೆ.ಪಿ, ನಿನ್ನ ಸೊಸೆ ತುಂಬ ಸರಳ ಸ್ವಭಾವದವಳು. ನಿನ್ನ ಥರ ತಗ್ಗಿ ಬಗ್ಗಿ ನಡಿಬೇಕು ಅಂತ ಅವಳು ಬಯಸೋದಿಲ್ಲ. ಹೋ, ಭಾರ್ಗವಿ ಸಮಕ್ಕೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ಅಷ್ಟೊಂದು ಮರ್ಯಾದೆ ಕೊಡ್ತಿದ್ಯಾ ಅಂತಾರೆ ಶಕುಂತಲಾ. ನೀವು ಕೂತ್ಕೊಳ್ಳಿ ಮಾವ, ಯಾರೋ ಬಂದರು ಅಂತ ನೀವ್ಯಾಕೆ ಎದ್ದೇಳ್ತೀರಾ? ಇದು ನಿಮ್ಮ ಮನೆ, ನಿಮಗೆ ಆಜ್ಞೆ ಮಾಡೋ ಅರ್ಹತೆ ಯಾರಿಗೂ ಇಲ್ಲ. ಇಲಿಗಳ ಅರಚಾಟಕ್ಕೆ ಪರ್ವತ ಅಲ್ಲಾಡತ್ತ ಮಾವ? ಇಲ್ಲ ಅಲ್ವಾ? ನೀವೇನು ತಲೆ ಕೆಡಿಸ್ಕೋಬೇಡಿ ಮಾವ, ಆರಾಮಾಗಿ ಊಟ ಮಾಡಿ ಅಂತ ಬೃಂದ ಮಾವಂಗೆ ಬಡಿಸ್ತಾಳೆ. ಪರ್ವತ ಎಷ್ಟೇ ದೊಡ್ಡದಿರಲಿ ಅದನ್ನು ಕೊರೆಯೋ ಶಕ್ತಿ ಇರೋದು ಇಲಿಗಳಿಗೆ ಅಲ್ವಾ ಬೃಂದ ಅಂತಾರೆ ಶಕುಂತಲಾ. ಆಗ ನಿರ್ಮಲಾ, ಅತ್ತೆ, ಜೆ.ಪಿ ಆಗಲೇ ನೊಂದ್ಕೊಂಡಿದ್ದಾರೆ. ಉರಿಯೋ ಗಾಯದ ಮೇಲೆ ಉಪ್ಪು ಸುರಿಬೇಡಿ, ಅವರಿಗೆ ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡಿ. ಯಾವಾಗ ನೋಡಿದ್ರು ಇವಳ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಬರ್ತೀರಿ ನೀವು. ಊಟ ಮಾಡಿ ಜೆ.ಪಿ ಅಂತಾರೆ ನಿರ್ಮಲಾ. ಭಾರ್ಗವಿ ಕೇಸ್ ಗೆದ್ಲು ಅಂತ ಪಾಯಸ ಮಾಡಿಸಿದ್ನಲ್ಲ ಬೃಂದ, ಜೆ.ಪಿಗೂ ಬಡಿಸು, ಅವನಿಗೆ ಸಿಹಿ ಅಂದರೆ ತುಂಬ ಇಷ್ಟ ಅಂತಾರೆ ಶಕುಂತಲಾ. ಏಯ್ ಭಾರ್ಗವಿ, ಏನೇ ಒಂದು ಕೇಸನ್ನ ಗೆದ್ದು ಬಂದಿದ್ಯಾ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ? ಬೇಕು ಅಂತ ಅಜ್ಜಿನ ಚೂ ಬಿಟ್ಟು ನೀನು ಮಜಾ ತಗೋತಿದ್ಯಾ ಅಲ್ವಾ? ನಿನಗೆ ಆಶ್ರಯ ಕೊಟ್ಟಿದ್ದು ನನ್ನ ಮಾವ, ಅವ್ರ ನೆಮ್ಮದಿ ಕೆಡಿಸಿ ಅವರು ಒಂದು ತುತ್ತು ಅನ್ನ ತಿಂದೇ ಇರೋ ಹಾಗೆ ಮಾಡಿದ್ಯಲ್ಲ, ನಿನಗೇನು ಅನಿಸ್ತಿದೆ ಅಂತಾಳೆ ಬೃಂದ. ಮಾವ, ನಿಮಗೆ ಮುಜುಗರ ಮಾಡೋ ಉದ್ದೇಶ ಖಂಡಿತವಾಗ್ಲೂ ನನಗಿಲ್ಲ. ನೀವು ಸೋತ್ರೆ ನಾನು ಗೆದ್ದೆ ಅನ್ನೋದಕ್ಕಿಂತ ಸಂಧ್ಯಾಗೆ ನ್ಯಾಯ ಸಿಕ್ತು ಅನ್ನೋ ಸಮಾಧಾನ ಮಾತ್ರ ನನಗಿರೋದು ಮಾವ. ಕೋರ್ಟಲ್ಲಿ ಆಗಿದ್ದನ್ನು ಮನೆಯವರೆಗೂ ತರೋದು ಬೇಡ ಅಂತಾಳೆ ಭಾರ್ಗವಿ. ಯಾವುದನ್ನು ಎಲ್ಲಿಗೆ ತರಬೇಕು ಎಲ್ಲಿಗೆ ತರಬಾರ್ದು ಅನ್ನೋದನ್ನು ನಿನ್ನಿಂದ ಕಲಿಯೋ ಅವಶ್ಯಕತೆ ಇಲ್ಲ ನನಗೆ ಅಂತಾರೆ ಜೆ.ಪಿ. ಬಿಟ್ಟರೆ ಫ್ರಿಜ್ಜಲ್ಲಿರೋ ಕಾಲಿಫ್ಲವರ್ನ ತಂದು ಕಿವಿ ಮೇಲೆ ಇಡ್ತಾಳೆ. ಇವಳೇನು ನಮ್ಮ ಕಣ್ಣು ಕಿವಿ ಸರಿಯಾಗಿಲ್ಲ ಅಂದ್ಕೊಂಡಿದ್ದಾಳೋ ಹೇಗೆ? ಭಾವನ ಆಡ್ಕೋತಾ ಇರೋದು ಚೆನ್ನಾಗಿ ಕಾಣಿಸ್ತಿದೆ. ಮಳ್ಳಿ ಥರ ಮಾತಾಡ್ತಾಳೆ ಅಂತಾಳೆ ಸಾಕ್ಷಿ. ಮಳ್ಳಿ ಥರ ಅಲ್ಲ, ಮಳ್ಳಿನೇ ಅಂತಾರೆ ನಿರ್ಮಲಾ. ಈಚೆ ವಂದನಾ, ಈ ರಿತು ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಿದ್ದಾಳೆ. ಆಗಿರೋ ಅವಮಾನದಲ್ಲಿ ಈ ಹುಡುಗಿಗೆ ಮುಖ ತೋರಿಸದೇ ಇರೋ ಪರಿಸ್ಥಿತಿ ಬಂದಿದೆ. ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀನಿ ಅಂತ ಸ್ವಿಚ್ ಆಫ್ ಮಾಡಿ ಈಚೆ ಬಂದು ಡ್ಯಾಡ್ ಕುಡಿತಾ ಇರೋದನ್ನು ನೋಡಿ ಸಿಟ್ಟಿಂದ ಡ್ಯಾಡ್ ಅಂತ ಕೂಗ್ತಾಳೆ ವಂದನಾ. ಅಲ್ಲಿ ವಿಕ್ಕಿ ಅಮ್ಮ ಇಬ್ಬರು ಕಂಬಿ ಎಣಿಸ್ತಿದ್ದಾರೆ. ಆದರೆ ನೀವು ಇಲ್ಲಿ ಏನೋ ಆಗೇ ಇಲ್ಲ ಅನ್ನೋ ಥರ ಹಾಯಾಗಿ ಕುಡಿತಿದ್ದೀರಾ, ನಿಮಗೇನು ಅನಿಸ್ತಿಲ್ವಾ ಡ್ಯಾಡ್ ಅಂತಾಳೆ. ಆಯ್ತಮ್ಮ, ಬಾಟಲ್ ಬಿಸಾಕ್ಬಿಡ್ತೀನಿ. ನಿನ್ನ ತಮ್ಮ ನಿನ್ನ ಅಮ್ಮ ವಾಪಸ್ ಬರ್ತಾರಾ ಅಥವಾ ಅರ್ಜುನ್ ನಿನ್ನ ಮದುವೆ ಆಗ್ತಾನ? ಇದು ಯಾವುದರಲ್ಲಿ ಒಂದಾಗಲಿ ನಾನು ನೀನು ಹೇಳ್ದಾಗ ಕೇಳ್ತೀನಿ. ಮಗಳೇ, ನನಗೂ ಆ ಭಾರ್ಗವಿ ಕುಟುಂಬನ ಸುಟ್ಟು ಬೂದಿ ಮಾಡಬೇಕು ಅನ್ನೋ ಆಕ್ರೋಶ ಇದೆ. ಆದರೆ ಆವೇಶದಲ್ಲಿ ನಿರ್ಧಾರ ತಗೋಬಾರ್ದು ಅಂತ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಈಗಾಗಲೇ ತುಂಬ ಕಳ್ಕೊಂಡ್ಬಿಟ್ಟಿದ್ದೀನಿ ಮಗಳೇ. ಇರೋ ಪದವಿನ ಕಳ್ಕೊಂಡ್ರೆ ಆಮೇಲೆ ನಮ್ಮ ಹತ್ರ ಏನೂ ಇರಲ್ವಲ್ಲಮ್ಮ ಅಂತಾರೆ ಶಕ್ತಿ. ಡ್ಯಾಡ್, ಈ ನಿಮ್ಮ ಮಾತನ್ನು ಕೇಳಿ ಸಾಕಾಗಿದೆ. ವಿಕ್ಕಿ ಮಾಮ್ ಹೋಗಿದ್ದಾರೆ, ನನ್ನನ್ನು ಕಳಿಸ್ಬಿಡಿ. ಅದು ಯಾವಾಗ ಭಾರ್ಗವಿನ ಮುಗಿಸ್ತಿರೋ ಏನೋ. ಛೇ ಅಂತಾಳೆ ವಂದನಾ. ಮನೆ ಅನ್ನೋದು ಸ್ಮಶಾನ ಆಗಿದೆ. ಬರೀ ಕೊರಗು, ಗೋಳು, ವೇದನೆ. ನನ್ನ ಜೀವನ ಎಕ್ಬಿಟ್ಟು ಹೋಗಿದೆ. ಆ ಭಾರ್ಗವಿಗೆ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದೀನಿ. ನಾನೊಬ್ಬ ಎಮ್.ಎಲ್.ಎ ಅಂತಾರೆ ಶಕ್ತಿ. ಈಚೆ ಡೈನಿಂಗ್ ಟೇಬಲ್ ಹತ್ರ ಅರ್ಜುನ್ ಬಂದು, ಹಾಯ್ ಡ್ಯಾಡ್, ಹಾಯ್ ಮಾಮ್ ಅಂತಾನೆ. ಕೂತ್ಕೋ ಅರ್ಜುನ್ ಅಂತಾಳೆ ಬೃಂದ. ಎಸ್ಸತ್ತಿಗೆ ಅಂತ ಅರ್ಜುನ್ ಕೂತ್ಕೊಂಡು ಬಡಿಸ್ಕೊಂಡು, ಶಕು, ಎಲ್ಲರೂ ಕೂತು ಊಟ ಮಾಡಿ ಎಷ್ಟು ದಿನ ಆಯ್ತಲ್ವಾ, ಖುಷಿ ಆಗ್ತಿದೆ. ಯಾಕೆಲ್ಲರೂ ಹಾಗೆ ನೋಡ್ತಿದ್ದೀರಾ, ಊಟ ಮಾಡಿ ಅಂತ ಊಟ ಮಾಡ್ತಾ, ಡ್ಯಾಡ್, ಇವತ್ತು ನ್ಯೂಸಲ್ಲಿ ಬರೀ ನಮ್ಮ ಮನೆಯವ್ರು ತುಂಬೋಗ್ಬಿಟ್ಟಿದ್ರು. ಒಂದು ಕಡೆ ಅತ್ತಿಗೆ, ಇನ್ನೊಂದು ಕಡೆ ಭಾರ್ಗವಿ. ಆಹಾ, ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಂತಾನೆ ಅರ್ಜುನ್. ಆಗ ಜೆ.ಪಿ ಸಿಟ್ಟಿಂದ ಕೈ ಮುಷ್ಟಿ ಮಾಡ್ತಾರೆ. ಅತ್ತಿಗೆ ಮೀಡಿಯಾ ಮುಂದೆ, ಡ್ಯಾಡ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಗೊತ್ತಾ, ನಾನು ಭಾರ್ಗವಿ ಸರ್ಪ್ರೈಸ್ ಆಗಿ ಹಂಗೆ ನಿಂತ್ಕೊಂಡು ನೋಡ್ತಿದ್ವಿ ಅಲ್ವಾ ಭಾರ್ಗವಿ ಅಂತಾನೆ ಅರ್ಜುನ್. ಆಗ ಜೆ.ಪಿ ಸಿಟ್ಟಿಂದ, ವಿಲ್ ಯು ಸ್ಟಾಪ್ ಇಟ್ ಅಂತ ನಿಂತ್ಕೋತಾರೆ. ಎಲ್ಲರೂ ನಿಂತ್ಕೋತಾರೆ. ಎಲ್ಲರ ಮುಂದೆ ನನ್ನ ಸೋಲಿಸಿದ್ರಿ ಅಂತ ಅಹಂಕಾರ ಅಲ್ವಾ ನಿಮಗೆ? ನಿನ್ನ ಹೆಂಡತಿ ಅದೃಷ್ಟ ಚೆನ್ನಾಗಿತ್ತು, ಕೇಸು ಅವಳ ಕಡೆ ಆಯಿತು. ಹಾಗನ್ ಮಾತ್ರಕ್ಕೆ ಅವಳು ಈ ಜೆ.ಪಿ ಸಮ ಬಂದ್ಲು ಅಂತ ಅಂದ್ಕೋಬೇಡ. ಇಷ್ಟು ವರ್ಷ ಎಷ್ಟು ಬಡ್ಕೊಂಡೆ ಲಾಯರ್ ಆಗುವಂತ, ಆದರೆ ಆಗ ನನ್ನ ಮಾತು ಕೇಳಲಿಲ್ಲ ನೀನು. ಹೆಂಡತಿ ಮರ್ಯಾದೆ ಉಳಿಸೋಕೆ ನನ್ನ ಮರ್ಯಾದೆ ತೆಗೆಯೋಕೆ ಲಾಯರ್ ಆದೆ ಅಲ್ವಾ? ಇವಳು ನಿನ್ನ ಮದುವೆ ಆಗಿ ಬಂದಿರೋಳು ಪ್ರೆಸ್ನವ್ರ ಮುಂದೆ ನನ್ನ ಮಾನ ತೆಗೆದ್ಲು. ಒಂದು ತಿಳ್ಕೊ, ಈ ನನ್ನ ಸೊಸೆ ಬೃಂದ ಇದ್ದಿದ್ದಕ್ಕೆ ಅವ್ರ ಮುಂದೆ ನನ್ನ ಮಾನ ಉಳಿತು. ಕೋರ್ಟಲ್ಲಿ ನನಗೆ ಅವಮಾನ ಮಾಡಿ ಈಗ ಇಲ್ಲಿ ಬಂದು ಅಪ್ಪ ಅಮ್ಮ ಅಂತ ನನ್ನ ಕೆಣಕ್ತಿದ್ದೀರಾ ಅಂತಾರೆ ಜೆ.ಪಿ. ಡ್ಯಾಡ್, ನಾನು ನಿಮಗೆ ಅವಮಾನ ಮಾಡಬೇಕು ಅಂತ ಮಾತಾಡಿದ್ದಲ್ಲ ಡ್ಯಾಡ್ ಅಂತಾನೆ ಅರ್ಜುನ್. ಸ್ಟಾಪ್ ಇಟ್, ಇನ್ನೊಂದು ಮಾತಾಡಬೇಡ. ನನ್ನ ಎದುರುಗಡೆ ನಿಲ್ಲೋಕೆ ಹೆದರುತ್ತಿದ್ದ ನೀನು ಇವತ್ತು ನನ್ನ ಸಮಾನವಾಗಿ ಕೂತಿದ್ಯಾ. ನನ್ನ ಮನೇಲಿ ನನಗೆ ಅವಮಾನ ಆಗ್ತಿದೆ ಅಂತ ಜೆ.ಪಿ ಅಲ್ಲಿಂದ ಹೋಗ್ತಾರೆ. ಆಯಿತು, ಸಮಾಧಾನ ಆಯಿತಾ?
ಯಾವಾಗಲೂ ಹೆಂಡತಿ ಮಾತನ್ನೇ ಕೇಳ್ತೀಯ, ಅವಳು ಸೆರಗನ್ನೇ ಹಿಡ್ಕೊಂಡು ಓಡಾಡ್ತೀಯ, ನಿನಗೆ ಹೇಳಿ ಏನು ಪ್ರಯೋಜನ? ಇಬ್ಬರು ಆರಾಮಾಗಿ ಕೂತ್ಕೊಳ್ಳಿ, ಗಡದ್ದಾಗಿ ತಿನ್ನಿ, ಛೀ ಅಂತ ನಿರ್ಮಲನು ಹೋಗ್ತಾರೆ. ಈಚೆ ಶಕ್ತಿ ಪ್ರಸಾದ್ ಹಳೆ ಪ್ರಸಾದ್ ಆಗಿ ಅವಳನ್ನು ಕೊಚ್ಚಿ ಹಾಕಬೇಕು ಅನ್ನೋ ಕೋಪ ಬರ್ತಿದೆ. ಹಾಗೇನಾದರೂ ಮಾಡಿದರೆ 25 ವರ್ಷ ನಾನು ಮಾಡಿರೋ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗಾಗುತ್ತೆ ಅಂತಾರೆ. ಆಗ ಶಕ್ತಿ PA ಫೋನ್ ನೋಡಿ, CM ಆಫೀಸಿಂದ ಒಂದು ಮೆಸೇಜ್ ಬಂದಿದೆ ಸರ್ ಅಂತಾನೆ. ಅವ್ರು ಏನು ಹೇಳ್ತಾರೆ ಅಂತ ನನಗೆ ಚೆನ್ನಾಗೂ ಗೊತ್ತು ರೀ. ಈಗ ನಿಮ್ಮ ಮಗ ಹೆಂಡತಿ ಜೈಲಲ್ಲಿದ್ದಾರೆ, ಅವರನ್ನು ನೀವು ಆಚೆ ತರೋಕ್ಕಾಗಲ್ಲ. ಅದಕ್ಕೆ ಅವ್ರ ವಿರುದ್ಧ ನೀವು ಮಾತಾಡಿ, ನೀವು ಒಳ್ಳೆಯವರಾಗ್ಬಿಡಿ, ನಿಮ್ಮ ಪದವಿ ನೀವು ಉಳಿಸ್ಕೊಳ್ಳಿ ಅಂತ, ಅಷ್ಟೇ ತಾನೇ? ಆದರೆ ನನ್ನ ಪಕ್ಷದವರೇ ನನ್ನ ಇಷ್ಟು ಹಗುರವಾಗಿ ತಗೊಂಡ್ರಲ್ಲ, ಅದು ನನಗೆ ಬೇಜಾರಾಗಿದ್ದು. ಹೆಂಡತಿ ಮಗ ಜೈಲಲ್ಲಿದ್ದಾರೆ, ಮಗಳು ನೋಡಿದರೆ ಅಪ್ಪಂಗೆ ಹಿಂಗೆ ಬೈತಾ ಇದ್ದಾಳೆ. ಈ ಮನೆ ನನ್ನ ಅಧಿಕಾರ, ನನ್ನ ಬಿಸ್ನೆಸ್ ಉಳಿಸ್ಕೋಬೇಕು ಅಂದರೆ ಈ ಪದವಿ ಇರಲೇಬೇಕು ಅಂತಾರೆ ಶಕ್ತಿ. ಡ್ಯಾಡ್, ಹೌದು, ಅದಕ್ಕೆ ನಾನೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ಏನಿಲ್ಲ, ನಾಳೆ ಒಂದು ಪ್ರೋಗ್ರಾಮಲ್ಲಿ ನಿಮಗೆ ಒಂದು ಸನ್ಮಾನ ಏರ್ಪಾಡು ಮಾಡಿಸಿದ್ದೀನಿ. ಅಲ್ಲಿ ಜನರ ಹತ್ರ ಮಾತಾಡಿ ಅವ್ರ ನಂಬಿಕೆನ ಗೆದ್ಬಿಡಿ ಡ್ಯಾಡ್. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೋತೀನಿ ಡ್ಯಾಡ್. ಆ JPನ ನಂಬ್ಕೊಂಡು ನಾವು ಒಬ್ಬರು ಕೆಟ್ವಿ. ಇನ್ಮೇಲೆ ಏನೇ ಆದರೂ ಮಾಡಬೇಕು, ನಾನೇ ಮಾಡ್ತೀನಿ ಡ್ಯಾಡ್, ಮಾಡ್ತೀನಿ ಅಂತಾಳೆ ವಂದನಾ. ಈಚೆ JP ಆಫೀಸ್ ರೂಮಲ್ಲಿ ಸುಮ್ಮನೆ ಕೂತಿರ್ತಾರೆ. ಆಗ ಬೃಂದ ಬಂದು, ಊಟಕ್ಕೆ ಬನ್ನಿ ಮಾವ ಅಂತಾಳೆ. ನನಗೆ ಊಟ ಬೇಡ ಅಂತಾರೆ JP. ಮಾವ, ಹೀಗೆ ನೀವು ಯಾರದೋ ಮೇಲಿನ ಕೋಪಕ್ಕೆ ಊಟ ತಿಂಡಿ ಬಿಟ್ಬಿಟ್ಟು ಕೂತ್ರೆ ನೀವು ಸೋತ ಹಾಗೆ ಆಗೋದಿಲ್ವಾ ಅಂತಾಳೆ ಬೃಂದ. ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಅವರನ್ನು ನೋಡ್ತಾ ಅವ್ರ ಮುಂದೆ ಕೂರೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಾರೆ JP. ಹಾಗಾದರೆ ಹೋಗಬೇಕಾಗಿದ್ದು ನೀವಲ್ಲ, ಅವರಿಬ್ರು. ಇದು ನಿಮ್ಮ ಮನೆ ಮಾವ, ಯಾರದೋ ಮುಂದೆ ನಿಮ್ಮ ಗೌರವ ಕಡಿಮೆ ಆಗಬಾರ್ದು ಮಾವ. ನೀವು ಹಾಗೆ ಕೊರಗೋದನ್ನು ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ ಅಂತಾಳೆ ಬೃಂದ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಇರೋ ಅಷ್ಟು ಕಾಳಜಿ ನನ್ನ ಮಗನಿಗಿಲ್ಲ. ಅವನು ಹುಟ್ಟಿದಾಗಿನಿಂದ ಬೆಳೆಸಿರೋ ತಂದೆ ಮೇಲೆ ಗೌರವವಿಲ್ಲ ಅಂತ ಬೇಜಾರಾಗುತ್ತೆ ಅಂತಾರೆ JP. ಮಾವ, ಇದರಲ್ಲಿ ನಮ್ಮ ಅರ್ಜುನದ್ದೇನೂ ತಪ್ಪಿಲ್ಲ. ಅವನು ಬರೀ ಬುಗುರಿ ಅಷ್ಟೇ. ಅವನ್ನ ಆಡಿಸ್ತಾ ಇರೋ ಚಾವಟಿ ಯಾವುದು ಅಂತ ನಿಮಗೆ ಗೊತ್ತಲ್ವಾ ಅಂತಾಳೆ ಬೃಂದ. ಭಾರ್ಗವಿ ಅಂತಾರೆ JP. ಈಚೆ ಅರ್ಜುನ್, ಡ್ಯಾಡ್ಗೆ ನನ್ನಿಂದ ತುಂಬ ಹರ್ಟ್ ಆಗಿದೆ, ಹೋಗಿ ಸಾರಿ ಕೇಳ್ತೀನಿ, ಅವ್ರು ಅರ್ಥ ಮಾಡ್ಕೋತಾರೆ ಅಂತ ಬರ್ತಾನೆ. ಈಚೆ JP, ಭಾರ್ಗವಿ ಹೇಗೆ ಇರಲಿ, ಅರ್ಜುನ್ ನನ್ನ ಮಗ ಅಲ್ವಾ, ಅವನಿಗೆ ಬುದ್ಧಿ ಇಲ್ವಾ ಅನ್ನುವಾಗ ಅರ್ಜುನ್ ಬಂದು JP ಮಾತನ್ನು ಕೇಳಿಸ್ಕೊತಾನೆ. ನೀನೇನೋ ಅರ್ಜುನ್ ಮೇಲಿರೋ ಮಮಕಾರಕ್ಕೆ ಅವನ ವಹಿಸ್ಕೊಂಡು ಮಾತಾಡ್ತಿದ್ಯಾ, ಆದರೆ ನನಗೆ ಸಮಾಧಾನ ಇಲ್ಲ. ಎಲ್ಲರ ಮುಂದೆ ನನ್ನ ಮಾನ ಹರಾಜು ಹಾಕಿದ್ದಾನೆ. ಅವನ್ನ ನೋಡಿಕೊಂಡು ನಾನು ಸುಮ್ಮನೆ ಇರಬೇಕಾ? ನನ್ನ ವಯಸ್ಸಿಗೆ, ನನ್ನ ಸ್ಥಾನಕ್ಕೆ, ನನ್ನ ಅನುಭವಕ್ಕೆ ಮರ್ಯಾದೆನೇ ಇಲ್ವಾ? ಅವ್ರ ಮುಂದೆ ನಾನು ತಲೆ ತಗ್ಗಿಸ್ಕೊಂಡು ಓಡಾಡಬೇಕಾ? ಛೇ, ಅವ್ನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಿದೆ, ಅವನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ ಅಂತಾರೆ JP. ಅದನ್ನು ಕೇಳಿಸ್ಕೊಂಡು ಅರ್ಜುನ್ ಬೇಜಾರಾಗ್ತಾನೆ. ಹೀಗೆ ಅವನ ಮೇಲಿನ ಕೋಪಕ್ಕೆ ಊಟ ತಿಂಡಿ ಅಲ್ಲ ಅಂತ ಬೃಂದ ಹೇಳುವಾಗ, ಇನ್ನೊಂದು ನಿಮಿಷ ನಾನು ಅವ್ರ ಮುಂದೆ ಇದ್ದಿದ್ರು ನಾನು ಏನು ಮಾಡ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಬೃಂದ. ಅದಕ್ಕೆ ಅಲ್ಲಿಂದ ಎದ್ದು ಬಂದೆ. ಅವರಿಬ್ಬರನ್ನ ನೋಡಿದಾಗೆಲ್ಲ ನನಗೆ ನನ್ನ ಸೋಲೆ ನೆನಪಾಗುತ್ತೆ. ಅವರಿಬ್ಬರನ್ನ ನೋಡೋದಕ್ಕಿಂತ ಉಪವಾಸ ಸಾಯೋದೇ ವಾಸಿ ಅಂತಾರೆ JP. ಆಗ ಅರ್ಜುನ್ ಅಲ್ಲಿಂದ ವಾಪಸ್ ಹೋಗ್ತಾನೆ. ಮಾವ, ಬಿಡ್ತು ಅನ್ನಿ, ಈಗೇನು ಅವರು ಮನೇಲಿ ಇರಬಾರ್ದು ಅಷ್ಟೇ ತಾನೇ? ನಿಮಗೆ ಇಷ್ಟ ಇಲ್ಲದೆ ಇರೋ ವ್ಯಕ್ತಿ ಆಗಲಿ ವಸ್ತು ಆಗಲಿ ಈ ಮನೇಲಿರೋದು ನನಗೂ ಇಷ್ಟ ಇಲ್ಲ ಮಾವ. ನೀವು ಆರಾಮಾಗಿರಿ, ಅವರಿಬ್ಬರು ನಿಮ್ಮ ಕಣ್ಣು ಮುಂದೆ ಕಾಣಿಸದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತಾಳೆ ಬೃಂದ. ಏನು ಮಾಡ್ತೀಯಾ ಅಂತಾರೆ JP. ಅವರನ್ನು ನಿಮ್ಮಿಂದ ದೂರ ಕಳಿಸ್ತೀನಿ. ನಾನೇನು ಮಾಡ್ತೀನಿ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ ಮಾವ. ನಾನು ಏನು ಮಾಡಿದರೂ ಈ ಮನೆ ಒಳ್ಳೆಯದಕ್ಕೆ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನಿಮಗೆ ಇರಬೇಕಲ್ವಾ? ನಿಮ್ಮ ನಂಬಿಕೆ ನಾನು ಉಳಿಸ್ಕೋತೀನಿ ಮಾವ ಅಂತ ಬೃಂದ ಹೋಗ್ತಾಳೆ. ಈಚೆ ರವಿ ಕರಿಕೋಟನ ನೋಡ್ತಾ ಎದೆಗೆ ಅಪ್ಕೊಂಡು ಖುಷಿ ಪಡ್ತಾರೆ. ಆಗ ಪೂರ್ಣಿಮಾ ಬಂದು, ರೀ, ನೀವು ಇಷ್ಟು ಸಂತೋಷ ಆಗಿರೋದನ್ನು ನೋಡಿ ನಾನು ಎಷ್ಟು ವರ್ಷಗಳಾಗಿತ್ತು ಗೊತ್ತಾ ಅಂತಾರೆ. ಈ ಸಂತೋಷಕ್ಕೆ ಕಾರಣ ಪುಟ್ಟಿ, ನಮ್ಮ ಮಗಳು ಪೂರ್ಣಿ ಅಂತಾರೆ ರವಿ. ನಿಜ ರೀ, ಇಷ್ಟು ವರ್ಷ ನಾವು ಪಟ್ಟಿರೋ ಕಷ್ಟಕ್ಕೆ ನಮ್ಮ ಭಾರ್ಗವಿ ಇವತ್ತು ಉತ್ತರ ಕೊಟ್ಟಿದ್ದಾಳೆ. ನನ್ನ ಹೊಟ್ಟೆ ತಣ್ಣಗಾಯಿತು ಅಂತಾರೆ ಪೂರ್ಣಿಮಾ. ಅವತ್ತು ಪೂರ್ಣಿ ಈ ಕೋರ್ಟ್ ಜೊತೆ ಮರ್ಯಾದೆ ಕಳ್ಕೊಂಡೆ. ಅವತ್ತು ಕಳ್ಕೊಂಡಿರೋ ಮರ್ಯಾದೆನ ನನ್ನ ಭಾರ್ಗವಿ ತಂದು ಕೊಟ್ಲು. ಪೂರ್ಣಿ, ಭರವಸೆ ಕಳ್ಕೊಂಡಿದ್ದ ನಮಗೆ ಆ ದೇವರು ವರ ಕೊಟ್ಟ. ಆಶಾ ಕಿರಣ ನಮ್ಮ ಮಗಳು, ಆ ದೇವ್ರು ಕೊಟ್ಟ ವರ. ಅವತ್ತು ಅವ್ರ ಅಪ್ಪ JP ಹಿಂಸೆ ಕೊಟ್ಟಿದ್ದ, ಆದರೆ ಇವತ್ತು ಅವ್ರ ಮಗ ನಮ್ಮ ಪರವಾಗಿ ನಿಂತ್ಕೋತಾನೆ ಅಂತ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಕಾಲಚಕ್ರ ಅನ್ನೋದು. ಅವತ್ತು ನಮ್ಮನ್ನು ಗೆದ್ದು ಬೀಗ್ತಿದ್ದ JP ಇವತ್ತು ನೋಡು ಸೋತು ನಿಂತಿದ್ದಾನೆ ಅಂತಾರೆ ರವಿ. ಹೌದು ರೀ, ಇನ್ನೂ ನಮ್ಮ ಭಾರ್ಗವಿ ಅರ್ಜುನ ಯಾರೂ ದೂರ ಮಾಡೋಕ್ಕಾಗಲ್ಲ ಬಿಡಿ ಅಂತಾರೆ ಪೂರ್ಣಿಮಾ. ಹಾಂ ಪೂರ್ಣಿ, ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಬೇಕು, ಊಟ ತಾ ಅಂತಾರೆ ರವಿ. ಸರಿ ತರ್ತೀನಿ ಅಂತಾರೆ ಪೂರ್ಣಿಮಾ. ಪೂರ್ಣಿ, ಏನಾದರೂ ಸ್ವೀಟೋ ಮೈಸೂರು ಪಾಕೋ ಅಥವಾ ಬೇಸಿನ್ ಲಾಡೋ ಮಾಡು, ವಟಾರದವರಿಗೆಲ್ಲ ಹಂಚೋಣ ಅಂತಾರೆ ರವಿ. ಆಯಿತು ಅಂತಾರೆ ಪೂರ್ಣಿಮಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.